All my friends, welcome to my YouTube channel. So ಈ ಒಂದು ವಿಡಿಯೋದಲ್ಲಿ how to set up JavaScript in VS Code Node.js ನ ಇನ್ಸ್ಟಾಲ್ ಮಾಡಿ ಹೇಗೆ JavaScript ನ ಸೆಟಪ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ VS Code ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಸೊ ಆ ವಿಡಿಯೋ ನೋಡಿ, ಆಫ್ಟರ್ ದಟ್ ಈ ವಿಡಿಯೋ ನೋಡಿ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗಿ ಕೋಡ್ ರನ್ನರ್ ಅನ್ನೋದನ್ನ ಸರ್ಚ್ ಮಾಡಿ. ಸೊ ಅದನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಐಕಾನ್ ಬೇಕು ಕೋಡ್ ರನ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ರನ್ ಅಂತ ಇದೆಯಲ್ಲ, ಸೊ ಅದನ್ನ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಟೈಮ್ ತಗೊಂಡು ಇನ್ಸ್ಟಾಲ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ನೋಡ್ಬೋದು, ಇಲ್ಲಿ ತುಂಬಾ ಜನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದನ್ನ ಇನ್ಸ್ಟಾಲ್ ಕಂಪ್ಲೀಟ್ ಆಗಾದ್ಮೇಲೆ ಕ್ಲೋಸ್ ಮಾಡಿ ರನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ರನ್ ಸಿಂಬಲ್ ಬಂದಿದೆ. ಇಲ್ಲಿ ರನ್ ಮಾಡಿದ ತಕ್ಷಣ ಇಲ್ಲಿ Node.js ಪಾತ್ ಇಲ್ಲ ಅಂತ ಬರ್ತದೆ. ಸೊ Node.js ಅನ್ನೋದನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಯಾವ್ದಾದ್ರು ಒಂದು ಬ್ರೌಸರ್ ಅಥವಾ ಗೂಗಲ್ ಕ್ರೋಮ್ ಇದೆ, ಅದಕ್ಕೆ ಬಂದು Node.js ಡೌನ್ಲೋಡ್ ಅಂತ ಕೊಡಿ. ಆಮೇಲೆ ಇಲ್ಲಿ ಡೌನ್ಲೋಡ್ Node.js ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ವರ್ಷನ್, ನಿಮ್ಗೆ ಯಾವ್ದು ವರ್ಷನ್ ಬೇಕೋ ಆ ವರ್ಷನ್ನ ಸೆಲೆಕ್ಟ್ ಮಾಡಿ. ಕರೆಂಟ್ ವರ್ಷನ್, ಈಗ ಯಾವ ಕರೆಂಟ್ ವರ್ಷನ್ ಇದೆಯೋ ಆ ವರ್ಷನ್ನ ಸೆಲೆಕ್ಟ್ ಮಾಡಿ. ವಿಂಡೋಸ್ ಅಂತ ಸೆಲೆಕ್ಟ್ ಮಾಡಿ. ಇನ್ಸ್ಟಾಲ್ ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ತುಂಬಾ ಕಡಿಮೆ MB ಇದೆ, 32 MB ಅಷ್ಟೇ ಇದೆ. ಸೊ ಇದು ಡನ್ ಅಂತ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿ ಇದನ್ನ VS Code ನ ಕ್ಲೋಸ್ ಮಾಡಿ. VS Code ನ ಕ್ಲೋಸ್ ಮಾಡಾದ್ಮೇಲೆ ಸೊ Node.js ಓಪನ್ ಆಗುತ್ತೆ. ಇಲ್ಲಿ ಏನು ಈ ತರ ಬಂದಿದೆ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಬೇಕಾದ್ರೂ ಓದ್ಬೋದು. ಓದಿತಿ ಅಕ್ಸೆಪ್ಟ್ ಅಂತ ಕೊಟ್ಟು, ಇದು ಲೊಕೇಶನ್ ಯಾವ್ದು ಇರಬೇಕು ಅದನ್ನ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಇದು ಏನು ಚೇಂಜ್ ಮಾಡೋದು ಬೇಡ, ನೆಕ್ಸ್ಟ್ ಅಂತ ಕೊಡಿ. ಇದು ಟಿಕ್ ಮಾರ್ಕ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲ್ ಅಂತ ಕೊಡಿ. ಸೊ ಇನ್ಸ್ಟಾಲ್ ಆಗೋಕ್ಕೆ ಒಂದು 2-3 ಮಿನಿಟ್ಸ್ ತಗೊಳುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ನೋಡ್ತಿರಬಹುದು ಇನ್ಸ್ಟಾಲ್ ಆಗ್ತಿದೆ. ಎಲ್ಲ ಇನ್ಸ್ಟಾಲ್ ಕಂಪ್ಲೀಟ್ ಆಯಿತು. ಈಗ ಫಿನಿಶ್ ಅಂತ ಕೊಟ್ಟರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಫಿನಿಶ್ ಅಂತ ಕೊಟ್ಟ ತಕ್ಷಣ ಈಗ ನೀವು VS Code ನ ರಿಫ್ರೆಶ್ ಮಾಡಿ ಬಂದರೆ ರನ್ ಮಾಡಿದ್ರೆ ಕನ್ಸೋಲ್ ಲಾಗ್ ಒಳಗಡೆ ಹಲೋ ವರ್ಡ್ ಅಂತ ಬರೆದು ರನ್ ಮಾಡಿದ್ರೆ ಸೊ ಹಲೋ ವರ್ಡ್ ಅನ್ನೋದು ಪ್ರಿಂಟ್ ಆಗಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಇಟ್ ಗೈಸ್. ಸೊ ಈಗ ನೆಕ್ಸ್ಟ್ ಮತ್ತೆ ಹಲೋ ವರ್ಡ್ ಅಂತ ಬರುತ್ತೆ, ಅಂದರೆ 2 ಟೈಮ್ಸ್ ರಿಪೀಟ್ ಮಾಡೋದ್ರಿಂದ 2 ಟೈಮ್ಸ್ ಹಲೋ ವರ್ಡ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.